ಯೂನಿವರ್ಸ್ ಅಲ್ಲಿ ಹ್ಯೂಮನ್ಸ್ ತರನೇ ಬೇರೆ ಜೀವಿಗಳು ಇರ್ಬೋದಾ ಸರ್? 18b ಅಂತ ಒಂದು ಪ್ಲಾನೆಟ್ ಸಿಗ್ತದೆ, ಅದು ಕೂಡ ನಮ್ಮ ಸೋಲಾರ್ ಜೀವಿಗಳಿರುವ ಸಾಧ್ಯತೆ ಇದೆ. ಈಗ ಉಪಗ್ರಹ ಇದೆ ಅಥವಾ ಆಸ್ಟ್ರಾಯ್ಡ್ಸ್ ಇದೆ, ಸೊ ಅದರಲ್ಲಿ ಏನಾದ್ರು ಇರುವ ಚಾನ್ಸಸ್ ಇದೆಯಾ? ಮಂಗಳ ಗ್ರಹ ಆತರ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಏನಾದ್ರು ಆತರ ಆಗಿದೆಯಾ ಸರ್ ಈ ಹಿಂದೆ? ಹಾರುವ ತಟ್ಟೆ ಹಾರುವ ತಟ್ಟೆಗಳ ಬಗ್ಗೆ ಸರಿ. ಒಂದು ಸಲ ಇಲ್ಲಿ ಮಹಾವೀರ ಕಾಲೇಜಿನ ಟ್ಯಾರೆಸ್ ಇಂದ ನಾನು ಅವರಿಗೆ ನಕ್ಷತ್ರಗಳನ್ನು ತೋರಿಸ್ತಾ ಇದ್ದೆ. ನಮ್ಮನ್ನ ಹ್ಯೂಮನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೆ ಏಲಿಯನ್ಸ್, ನಮ್ಗೆ ಗಾಡ್ ಅನ್ನೋದು ಬೇರೆ ಇಲ್ಲ, ಏಲಿಯನ್ಸೇ ನಮ್ಗೆ ಗಾಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಏಲಿಯನ್ಸ್ ಮನುಷ್ಯರನ್ನು ಬಿಟ್ಟಿರಬಹುದು ಅಥವಾ ಅವರು ಸೃಷ್ಟಿ ಮಾಡಿರಬಹುದು. ಅದರಲ್ಲಿ ಏನು ನಾವು ಸಿಗ್ನಲ್ಸ್ ಹಾಕಿದ್ದೇವೆ ಅದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು ಫೈನ್ ಮಾರ್ನಿಂಗ್ ನಮ್ಗೆ ನ್ಯೂಸ್ ಬರಬಹುದು. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಟು ಶ್ರೀ ಮಹಾವೀರ ಕಾಲೇಜ್ ಯೂಟ್ಯೂಬ್ ಚಾನಲ್. ನಾನು ಲತೀಶ್. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಮಹಾವೀರ ಕಾಲೇಜಿನ ಅಮೆಚರ್ ಆಸ್ಟ್ರಾನಮರ್ಸ್ ಕ್ಲಬ್ ನ ಫೌಂಡರ್ ಅಂಡ್ ಕೋಆರ್ಡಿನೇಟರ್ ಆಗಿರುವ ಪ್ರೊಫೆಸರ್ ಎಂ ರಮೇಶ್ ಭಟ್ ಸರ್. ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು ಸರ್. ಮಹಾವೀರ ಕಾಲೇಜಿನ ಆಸ್ಟ್ರಾನಮಿ ಕ್ಲಬ್ ನ ಫೌಂಡರ್ ಕೂಡ ನೀವೇ ಅಂಡ್ ಈಗ ಕೋಆರ್ಡಿನೇಟರ್ ಆಗಿದ್ದೀರಾ. ಸೊ ಆ ಕ್ಲಬ್ ಬಗ್ಗೆ ಹೇಳ್ಬೋದು ಸರ್, ಆಕ್ಟಿವಿಟೀಸ್ ಬಗ್ಗೆ ಎಲ್ಲ. ನಮ್ಮ ಅಮೆಚೂರ್ ಅಸ್ಟ್ರಾನಮರ್ಸ್ ಕ್ಲಬ್ 1985ರಲ್ಲಿ ಹುಟ್ಟಿತು. ಆಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂತಹ ಪ್ರೊಫೆಸರ್ ಯು ಶ್ರೀನಿವಾಸ್ ಉಪಾಧ್ಯಾಯರು, ಅವರು ಅಸ್ಟ್ರಾನಮಿಯಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಅವರೇ ನನಗೆ ಇದಕ್ಕೆ ಬೇಕಾದ ಬೇಸಿಕ್ ನಾಲೆಜ್ ಕೊಟ್ಟದ್ದು. ಆಗ ಬಹಳ ಒಳ್ಳೆಯ ಟೆಲಿಸ್ಕೋಪನ್ನು ಅವರು ಕಾಲೇಜಿಗೆ ತರಿಸಿದರು. ಆ ಟೆಲಿಸ್ಕೋಪು ಜರ್ಮನಿಯ ಕಾಲ್ಸಿಸ್ ಕಂಪನಿದ್ದು. ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಕ್ಲಬ್ಬನ್ನು ಅವರ ಮಾರ್ಗದರ್ಶನದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಕಳೆದ 40 ವರ್ಷದಿಂದ ಇದರಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇವೆ. ಆರಂಭದಲ್ಲಿ 1986ರಲ್ಲಿ ಬಹಳ ಫೇಮಸ್ ಕಾಮೆಟ್ ಅಥವಾ ಧೂಮಕೇತು ಕಾಮೆಟ್ ಹ್ಯಾಲಿ ಬಂದಿತ್ತು. ಆಗ ನಾವು ಅದು ಸಾರ್ವಜನಿಕರಿಗೆ ತೋರಿಸಿದ್ದೇವೆ, ತುಂಬ ಫೋಟೋಗಳನ್ನು ತೆಗೆದಿದ್ದೇವೆ. ಹಾಗೆ ಏನಾದರೂ ಅಸ್ಟ್ರೋನಾಮಿಕಲ್ ಇವೆಂಟ್, ಆಕಾಶದಲ್ಲಿ ಏನಾದರೂ ವಿಶೇಷ ಘಟನೆ ನಡೆದಾಗ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಹಾಗೆ ಆಕಾಶದಲ್ಲಿ ಕಾಣುವ ನಕ್ಷತ್ರಗಳು, ಗ್ರಹಗಳು, ಬೇರೆ ಏನೇನು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಇದೆ ಅದನ್ನು ಟೆಲಿಸ್ಕೋಪಲ್ಲಿ ತೋರಿಸುವುದು, ಅವುಗಳನ್ನು ಪರಿಚಯಿಸುವುದು, ಇಂಥ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇರ್ತೇವೆ. ಅದರ ಜೊತೆಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಎಕ್ಸಿಬಿಷನ್ಸ್ ಮಾಡಿದ್ದೇವೆ. ಬೇರೆ ಬೇರೆ ಸೈಂಟಿಸ್ಟ್ಗಳನ್ನು ಕರೆದು ಪ್ರೋಗ್ರಾಮ್ ಮಾಡಿದ್ದೇವೆ. ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಪ್ರೆಸೆಂಟ್ ಈಗ ಎಷ್ಟು ಟೆಲಿಸ್ಕೋಪ್ ವರ್ಕ್ ಅಲ್ಲಿ ಉಂಟು ಸರ್? ಈಗ ನಮ್ಮಲ್ಲಿ 2 ಟೆಲಿಸ್ಕೋಪ್ ಇದೆ. ಅದು ಮೊದಲನೇ ಟೆಲಿಸ್ಕೋಪು ತುಂಬ ವರ್ಷ ಆಯಿತು, 1973ರಲ್ಲೇ ನಮ್ಮ ಕಾಲೇಜಿಗೆ ಬಂದಿದೆ. ಈಗ 2ನೇ ಟೆಲಿಸ್ಕೋಪು ಸುಮಾರು 10 ವರ್ಷದ ಹಿಂದೆ ಬಂತು. ಅದು ಅಮೆರಿಕದಿಂದ ತರಿಸಿದ್ದು. ಅದು 14 ಇಂಚಿನ ಸೆಲೆಸ್ಟ್ರಾನ್ ಟೆಲಿಸ್ಕೋಪು, ಫುಲ್ಲಿ ಕಂಪ್ಯೂಟರೈಸ್ ಟೆಲಿಸ್ಕೋಪ್. ಈಗ ಈ 2 ಟೆಲಿಸ್ಕೋಪ್ಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಹಾಂ ಸರ್, ಇವತ್ತಿನ ಮೈನ್ ಟಾಪಿಕ್ ಬರೋದಾದ್ರೆ ಏಲಿಯನ್ಸ್. ಈ ಯೂನಿವರ್ಸ್ ಅಲ್ಲಿ ಹ್ಯೂಮನ್ಸ್ ತರನೇ ಬೇರೆ ಜೀವಿಗಳು ಇರ್ಬೋದಾ ಸರ್? ನಮ್ಮ ಸೋಲಾರ್ ಸಿಸ್ಟಮ್ ಆಗಿರ್ಬೋದು ಅಥವಾ ಹೊರಗೆ ಓವರ್ ಆಲ್ ಯೂನಿವರ್ಸ್ ಅಲ್ಲಿ ಹ್ಯೂಮನ್ಸ್ ತರನೇ ಬೇರೆ ಜೀವಿಗಳು ಇರ್ಬೋದು ಅಥವಾ ಹ್ಯೂಮನ್ಸ್ ಗಿಂತ ವಿಭಿನ್ನವಾಗಿರ್ಬೋದಾ ಸರ್ ಜೀವಿಗಳು? ನಮ್ಮ ಭೂಮಿಯಲ್ಲಿ ಮಿಲಿಯಗಟ್ಟಲೆ ತರದ ಜೀವಿಗಳನ್ನು ನಾವು ನೋಡ್ತೇವೆ. ಹಾಗೆ ಬೇರೆ ಲೋಕಗಳಲ್ಲಿ ಇದಕ್ಕಿಂತ ವಿಭಿನ್ನವಾದಂಥ ಜೀವಿಗಳು ಇರಲಿಕ್ಕೆ ಸಾಧ್ಯ ಇದೆ. ಮನುಷ್ಯರ ಹಾಗೆ ಬುದ್ಧಿವಂತ ಜೀವಿಗಳು ಇವೆಯಾ ಅಥವಾ ನಮಗಿಂತ ಹೆಚ್ಚು ಬುದ್ಧಿವಂತ ಜೀವಿಗಳು ಇವೆಯಾ ಅಂತ ಹೇಳಿ ಹುಡುಕಾಟ ನಮ್ಮ ಅಮೆರಿಕದ ನಾಸಾ ಸೈಂಟಿಸ್ಟಿಂದ ಹಾಗೆ ಬೇರೆ ಬೇರೆ ಸೈಂಟಿಸ್ಟ್ಗಳಿಂದ ನಡೀತಾ ಇದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಇನ್ ಕೇಸ್ ಈಗ ಏಲಿಯನ್ಸ್ ಇದ್ರೆ ಅವುಗಳು ನಮ್ಗಿಂತ ಸಿವಿಲೈಸೇಷನ್ ಅಲ್ಲಿ ಹಿಂದೆ ಇರ್ಬೋದಾ ಅಥವಾ ನಮ್ಗಿಂತ ತುಂಬಾ ಅಡ್ವಾನ್ಸ್ಡ್ ಆಗಿರ್ಬೋದಾ? ಹೇಗಿರ್ಬೋದು? ಅದು 2 ಪಾಸಿಬಿಲಿಟಿ ಇದೆ. ಯಾಕಂದ್ರೆ ನಮ್ಮ ಭೂಮಿ ಹುಟ್ಟಿದ್ದು 4600 ಮಿಲಿಯ ವರ್ಷಗಳ ಹಿಂದೆ. ಆದರೆ ವಿಶ್ವ ಹುಟ್ಟಿದ್ದು ಅದಕ್ಕಿಂತ ತುಂಬಾ ಹಿಂದೆ, ಅಂದ್ರೆ 13,600 ಮಿಲಿಯ ವರ್ಷಗಳ ಹಿಂದೆ ಈ ಯೂನಿವರ್ಸ್ ಅಥವಾ ವಿಶ್ವ ಹುಟ್ಟಿತು ಅಂತ ವಿಜ್ಞಾನಿಗಳ ಅಂದಾಜು. ಅಂದ್ರೆ ನಮ್ಮ ಸೂರ್ಯ ಹುಟ್ಟುವುದಕ್ಕಿಂತ ಅಥವಾ ನಮ್ಮ ಭೂಮಿ ಹುಟ್ಟುವುದಕ್ಕಿಂತ ತುಂಬಾ ಮಿಲಿಯಗಟ್ಟಲೆ ವರ್ಷದ ಹಿಂದೆ ಬೇರೆ ನಕ್ಷತ್ರಗಳು ಹುಟ್ಟಿವೆ. ಅದರ ಸುತ್ತ ಇರುವ ಗ್ರಹಗಳಲ್ಲಿ ಜೀವಿಗಳು ಇವೆ ಅಂತ ಆದರೆ ನಮ್ಗಿಂತ ತುಂಬಾ ಅಡ್ವಾನ್ಸ್ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಕೆಲವು ಗ್ರಹಗಳಲ್ಲಿ ನಮ್ಗಿಂತ ನಮ್ಮಷ್ಟು ಅಡ್ವಾನ್ಸ್ ಇಲ್ಲದ ಗ್ರಹಗಳು ಕೂಡ, ಜೀವಿಗಳು ಕೂಡ ಇರಬಹುದು. ಎಲ್ಲ ಪಾಸಿಬಿಲಿಟಿ ಇದೆ. ಹಾಗಾದ್ರೆ ಈಗ ಬೇರೆ ನಕ್ಷತ್ರ ಪುಂಜಗಳಲ್ಲಿ ಅಥವಾ ಬೇರೆ ಕಡೆ ಇರ್ಬೋದು ಅಂತ ಹೇಳಿದ್ವಿ. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇರುವ ಚಾನ್ಸಸ್ ಇಲ್ವಾ ಸರ್? ಹಾಗಾದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಈಗ 8 ಪ್ಲಾನೆಟ್ಸ್ ಎಲ್ಲ ಇದೆ. ಸೊ ಅದರಲ್ಲಿ ಯಾವ್ದಾದ್ರು ಭೂಮಿಯನ್ನ ಬಿಟ್ಟು
ಇರ್ಬೋದಾ ಸರ್ ಬೇರೆ ಅದ್ರಲ್ಲಿ? ಸರಿ, ಈಗ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ 8 ಗ್ರಹಗಳಿವೆ. ಅದರಲ್ಲಿ ಜೀವಿಗಳು ಬದುಕಬೇಕಾದ್ರೆ ಒಂದು ಹೆಬಿಟೇಬಲ್ ಝೋನ್ ಅಂತ ಇರ್ತದೆ, ಕನ್ನಡದಲ್ಲಿ ಆದ್ರೆ ವಾಸಯೋಗ್ಯ ವಲಯ ಅಂತ ಹೇಳ್ತಾರೆ. ಈಗ ನಮ್ಮ ಈ ಸೋಲಾರ್ ಸಿಸ್ಟಮ್ನಲ್ಲಿ ವಾಸಯೋಗ್ಯ ವಲಯದಲ್ಲಿರುವುದು 3 ಗ್ರಹಗಳು ಮಾತ್ರ. ಒಂದು ಶುಕ್ರ ಗ್ರಹ, ನಮ್ದು 2ನೇದ್ದು ನಮ್ಮ ಭೂಮಿ, 3ನೇದ್ದು ಮಂಗಳ ಗ್ರಹ. ಈ 3 ಗ್ರಹಗಳಲ್ಲಿ ವಾಸಯೋಗ್ಯ ವಲಯ ಇದೆ. ಆದರೆ ವೀನಸ್ ಅಥವಾ ಶುಕ್ರ ಏನಿದೆ ಅದು ತುಂಬಾ ಹಾಟ್, ಅದು ಹಾಟೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಯಾಕಂದ್ರೆ ಅಲ್ಲಿ ಬಹಳ ದಪ್ಪ ವಾತಾವರಣ ಇದೆ, ಅದರಲ್ಲಿ ಹೆಚ್ಚು ಇರುವುದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇಂದ ಅಲ್ಲಿ ಗ್ರೀನ್ ಹೌಸ್ ಇಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ ಆಗ್ತದೆ. ಅದರಿಂದಾಗಿ ಅದರ ಟೆಂಪರೇಚರ್ ಎಷ್ಟಂದ್ರೆ 480 ಡಿಗ್ರಿ ಸೆಲ್ಸಿಯಸ್. ಆ ಟೆಂಪರೇಚರ್ ನಲ್ಲಿ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಶುಕ್ರ ಗ್ರಹದಲ್ಲಿ ಜೀವಿಗಳಿಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು. ಇನ್ನು 2ನೇ ಭೂಮಿದ್ದು ಹೇಗೂ ನಮ್ಗೆ ಗೊತ್ತಿದೆ. ಇನ್ನು 3ನೇದ್ದು ಮಂಗಳ ಗ್ರಹ, ಅದು ವಾಸಯೋಗ್ಯ ವಲಯದಲ್ಲಿ ಇದೆ. ಅಲ್ಲಿ ಜೀವಿಗಳಿರುವ ಸಾಧ್ಯತೆ ತುಂಬಾ ಇರುವುದರಿಂದ 1961ರಿಂದಲೇ ಅಮೆರಿಕದ ನಾಸಾದ ವಿಜ್ಞಾನಿಗಳು ಅಲ್ಲಿ ಜೀವಿಗಳ ಹುಡುಕಾಟಕ್ಕಾಗಿ ಸ್ಪೇಸ್ ಪ್ರೋಬ್ಸ್ ಕಳಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ಈಗಲೂ ಕಳಿಸ್ತಾ ಇದ್ದಾರೆ. ಬಹಳಷ್ಟು ಸ್ಪೇಸ್ ಪ್ರೋಬ್ಸ್ ಅಲ್ಲಿ ಹೋಗಿವೆ, ಬಹಳಷ್ಟು ಸಂಶೋಧನೆಗಳನ್ನು ಮಾಡಿವೆ. ಆದರೆ ಇಷ್ಟರವರೆಗೆ ಅಲ್ಲಿ ಯಾವ ಜೀವಿಗಳು ಸಿಗಲಿಲ್ಲ. ಆದರೆ ಅಲ್ಲಿ ಮಾಡಿದ ಸಂಶೋಧನೆಯಿಂದ ಏನು ಗೊತ್ತಾಗಿದೆ ಅಂದ್ರೆ, ಈಗ ಅಲ್ಲಿ ಮಂಗಳ ಗ್ರಹದ ಅಂಗಳ ಸಂಪೂರ್ಣ ಒಣಗಿ ಹೋಗಿದೆ, ಫುಲ್ ಡ್ರೈ. ಹಾಗೆ ಫುಲ್ ಡ್ರೈ, ನೀರಿನ ಪಸೆ ಅಲ್ಲಿ ಇಲ್ಲದಿದ್ರೆ ಸರ್ಫೇಸ್ ಮೇಲೆ ಜೀವಿಗಳಿರುವ ಸಾಧ್ಯತೆ ಕಡಿಮೆ. ಆದರೆ ಈ ಸಂಶೋಧನೆಯಿಂದ ಏನು ಗೊತ್ತಾಗಿದೆ ಅಂದ್ರೆ, ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ನದಿಗಳಿದ್ದವು, ಸಮುದ್ರಗಳಿದ್ದವು, ಅಂದ್ರೆ ಧಾರಾಳ ನೀರು ಸರ್ಫೇಸ್ ಮೇಲೆ ಇತ್ತು. ಆಗ ಜೀವಿಗಳು ಇದ್ದ ಸಾಧ್ಯತೆ ಇದೆ. ಆದ್ರೆ ಆಗ ಜೀವಿಗಳಿದ್ರೆ ಅದರ ಪಳೆಯುಳಿಕೆಗಳು ಅಂದ್ರೆ ಫೋಸೈಲ್ಸ್ ಕೂಡ ಇರಬೇಕು. ಆ ಫೋಸೈಲ್ಸ್ ಇದೆಯಾ ಅಂತ ಕೂಡ ಸಂಶೋಧನೆ ನಡೆದಿದೆ. ಇಷ್ಟರವರೆಗೆ ಯಾವುದೇ ಜೀವಿಗಳಾಗಲಿ ಅದರ ಫೋಸೈಲ್ಸ್ ಆಗಲಿ ಸಿಗ್ಲಿಲ್ಲ. ಹಾಗಾಗಿ ಮಂಗಳ ಗ್ರಹದ ಮೇಲೆ ಯಾವುದಾದ್ರೂ ಅಡ್ವಾನ್ಸ್ಡ್ ಜೀವಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ಜೀವಿಗಳು ಇಷ್ಟರವರೆಗೆ ಸಿಕ್ಕಿಲ್ಲ. ಹಾಗಾದ್ರೆ ಈ 3 ಪ್ಲಾನೆಟ್ಸ್ ಅಲ್ಲಿ ಇರುವ ಸಾಧ್ಯತೆ ಉಂಟು, ಬಟ್ ಸಿಗ್ಲಿಲ್ಲ. ಹಾಗಾದ್ರೆ ಉಳಿದ 5 ಪ್ಲಾನೆಟ್ಸ್ ಅಲ್ಲಿ ಕನ್ಫರ್ಮ್ ಇಲ್ಲ ನಮ್ಮ ಸೋಲಾರ್ ಸಿಸ್ಟಮ್. ಬೇರೆ ಎಲ್ಲಿಯಾದ್ರೂ ಇರ್ಬೋದಾ ಸರ್? ಅಂದ್ರೆ ಈಗ ಉಪಗ್ರಹ ಇದೆ ಅಥವಾ ಆಸ್ಟ್ರಾಯ್ಡ್ಸ್ ಇದೆ, ಸೊ ಅದರಲ್ಲಿ ಏನಾದ್ರೂ ಇರುವ ಚಾನ್ಸಸ್ ಇದೆಯಾ? ಇದು ಇಂಟ್ರೆಸ್ಟಿಂಗ್ ವಿಷಯ. ಏನಂತ ಹೇಳಿದ್ರೆ, ಇದರಲ್ಲಿ ಹೆಬಿಟೇಬಲ್ ಝೋನ್ ಇಂದ ಹೊರಗೆ ಇದ್ರೂ ಕೂಡ ಬೇರೆ ಯಾವುದಾದ್ರೂ ಕಾರಣದಿಂದ ಅದರ ಟೆಂಪರೇಚರ್ ಹೆಚ್ಚಾದ್ರೆ ಆಗ ಅಲ್ಲಿ ಲಿಕ್ವಿಡ್ ಫಾರ್ಮ್ ನಲ್ಲಿ, ದ್ರವ ರೂಪದಲ್ಲಿ ನೀರು ಇದ್ರೆ ಅಲ್ಲಿ ಜೀವಿಗಳಿರ್ಲಿಕ್ಕೆ ಸಾಧ್ಯ. ಇದಕ್ಕಾಗಿ ಕೂಡ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಯುರೋಪ ಅಂತ ಹೇಳಿ ಗುರುವಿನ ಉಪಗ್ರಹ, ಗುರುಗ್ರಹದ ಉಪಗ್ರಹ ಯುರೋಪ, ಅದು ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಟೆಂಪರೇಚರ್ ಕಡಿಮೆ ಇರುವುದರಿಂದ ಅದು ಸಂಪೂರ್ಣ ಐಸ್ ಇಂದ ಕವರ್ ಆಗಿದೆ. ಐಸ್ ಎಷ್ಟು ದಪ್ಪ ಅಂದ್ರೆ 10 ಕಿಲೋಮೀಟರ್ ದಪ್ಪ ಐಸ್ ಅದರ ಸರ್ಫೇಸ್ ಮೇಲೆ. ಆದರೆ ಅದರ ಕೆಳಗೆ ದ್ರವ ರೂಪದಲ್ಲಿ ನೀರಿದೆ ಅಂತ ಹೇಳಿ ಇದು ಅಲ್ಲಿ ಕಳಿಸಿದ ಸ್ಪೇಸ್ ಪ್ರೋಬ್ಸ್ ಇಂದ ಗೊತ್ತಾಗಿದೆ. ಇದು ಹೇಗೆ ಸಾಧ್ಯ? ಹೆಬಿಟೇಬಲ್ ಝೋನ್ ಇಂದ ಹೊರಗಿದ್ರು ಅಲ್ಲಿ ನೀರು ದ್ರವ ರೂಪದಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಆದ್ರೆ ಇದಕ್ಕೆ ವೈಜ್ಞಾನಿಕ ವಿವರಣೆ ಇದೆ. ಏನಂತ ಹೇಳಿದ್ರೆ, ಈ ಉಪಗ್ರಹಗಳು ಗ್ರಹಗಳಿಗಿಂತ ಚಿಕ್ಕವು, ಅಂದ್ರೆ ಅದಕ್ಕಿಂತ ದೊಡ್ಡ ಆಕಾಶಕಾಯಗಳು, ಅದಕ್ಕಿಂತ ದೊಡ್ಡ ಉಪಗ್ರಹಗಳು ಅಥವಾ ಗ್ರಹಗಳು ಇರುವುದರಿಂದ ಅದರ ಗುರುತ್ವಾಕರ್ಷಣೆ ಅದರ ಮೇಲೆ ಬಿದ್ದು ಒಂದು ತರ ಅದರ ಸರ್ಫೇಸ್ ಮೇಲೆ ಉಬ್ಬರ ಇಳಿತ ಆಗ್ತದೆ. ಅದರಿಂದಾಗಿ ಫ್ರಿಕ್ಷನ್ ಅಥವಾ ಘರ್ಷಣೆ ಆಗಿ ಅಲ್ಲಿ ಉಷ್ಣತೆ, ಹೀಟ್ ಡೆವಲಪ್ ಆಗ್ತದೆ. ಇದಕ್ಕೆ ಟೈಡಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಹಾಗೆ ಯುರೋಪಾದಲ್ಲಿ ಟೈಡಲ್ ವಾರ್ಮಿಂಗ್ ಇಂದ, ಅಂದ್ರೆ ಅಲ್ಲಿ ಐಸ್ ಮೆಲ್ಟ್ ಆಗಿ ನೀರು ಆಗಿದ್ದಿರಬಹುದು. ಹಾಗೆ ಯುರೋಪಾದಲ್ಲಿ ಮಾತ್ರ ಅಲ್ಲ, ಈ ತರ ಬೇರೆ ಇದರಲ್ಲಿ ಕೂಡ ಟೈಟಾನಿನ ಒಂದು ಉಪಗ್ರಹ ಕೂಡ ಇತ್ತೀಚೆಗೆ ಅದನ್ನು ಕಂಡು ಹಿಡಿದದ್ದು. ಅಂದ್ರೆ ಅದರಲ್ಲಿ ಇದೇ ತರ ಯುರೋಪಾದ ಹಾಗೆಯೇ ನೀರಿದೆ ಅಂತ ಹೇಳಿ ಇತ್ತೀಚೆಗೆ ಕಂಡು ಹಿಡಿದಿದ್ದಾರೆ. ಹಾಗೆ ಯುರೇನಸ್ಸಿನ ಒಂದು ಮಿರಾಂಡಾ ಅಂತ ಹೇಳಿ ಉಪಗ್ರಹ, ಹಾಗೆ ನೆಪ್ಚೂನ್ನ ಒಂದು 4-5 ಉಪಗ್ರಹಗಳಲ್ಲಿ, ಅಂದ್ರೆ ಅದರ ಚಂದ್ರರಲ್ಲಿ ಈ ತರ ಮೇಲೆ ಐಸ್, ಅದರ ಕೆಳಗೆ ನೀರು ಇದೆ. ಆದ್ರಿಂದ ಎಷ್ಟು ಉಪಗ್ರಹಗಳಲ್ಲಿ ಕೂಡ ಜೀವಿಗಳಿರುವ ಸಾಧ್ಯತೆ ಇದೆ. ಅದಕ್ಕಾಗಿ ಈಗ ಜೀವಿಗಳನ್ನು ಹುಡುಕಾಡ್ಲಿಕ್ಕೆ ಇನ್ನು ಸ್ಪೇಸ್ ಪ್ರೋಬ್ಸ್ ಅಲ್ಲಿ ಕಳಿಸಬೇಕು ಅಂತ ಹೇಳಿ ನಾಸಾ ಸೈಂಟಿಸ್ಟ್ ಈಗ
ತಯಾರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಶನಿಗ್ರಹದ ಉಪಗ್ರಹ ಒಂದು ಟೈಟಾನ್ ಅಂತ ಹೇಳಿ, ಶನಿಗ್ರಹದ ದೊಡ್ಡ ಉಪಗ್ರಹ, ಅದು ನಮ್ಮ ಚಂದ್ರನಿಗಿಂತ ತುಂಬಾ ದೊಡ್ಡದು. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ವಾತಾವರಣ ಇದೆ, ವಾತಾವರಣದಲ್ಲಿ ಆಮ್ಲಜನಕ ಕೂಡ ಇದೆ. ಹಾಗೆ ಅಲ್ಲಿ ಜೀವಿಗಳಿರಬಹುದು ಅಂತ ಜೀವಿಗಳ ಹುಡುಕಾಟಕ್ಕಾಗಿ ನಾಸಾ ಸೈಂಟಿಸ್ಟ್ ಒಂದು ಕ್ಯಾಸಿನಿ ಅಂತ ಹೇಳಿ ಒಂದು ಉಪಗ್ರಹ ಕಳಿಸಿದ್ರು. ಅದರಿಂದ ಒಂದು ಹೈಜೀನ್ಸ್ ಅನ್ನುವ ಒಂದು ಸ್ಪೇಸ್ ಪ್ರೋಬ್ ಅನ್ನು ಅದರ ಮೇಲೆ ಟೈಟಾನ್ನ ಮೇಲೆ ಇಳಿಸಿದ್ರು. ಅದು ಇನ್ನೂ ಅಲ್ಲಿ ಸಂಶೋಧನೆ ಮಾಡ್ತಾ ಇದೆ. ಅಲ್ಲಿ ಜೀವಿಗಳಿಗೆ ಬದುಕಲಿಕ್ಕೆ ಬೇಕಾದ ವಾತಾವರಣ ಇದೆ ಅಂತ ಹೇಳಿ ಅದು ಸಂಶೋಧನೆ ಮಾಡಿದೆ. ಆದರೆ ಇಷ್ಟರವರೆಗೆ ಜೀವಿಗಳು ಸಿಗಲಿಲ್ಲ, ಹುಡುಕಾಡ್ತಾ ಇದೆ. ಹಾಗಾದ್ರೆ ಸರ್, ಬೇರೆ ಉಪಗ್ರಹಗಳಲ್ಲಿ ಮಾತ್ರ ಅಥವಾ ನಮ್ಮ ಭೂಮಿಯ ಚಂದ್ರ ಇದ್ದಾನೆ, ಆ ಚಂದ್ರನಲ್ಲಿ ಜೀವಿಗಳಿರುವ ಸಾಧ್ಯತೆ? ಸರಿ, ನಮ್ಮ ಭೂಮಿಯ ಚಂದ್ರ ಬಹಳ ಹತ್ತಿರ ಇದ್ದಾನೆ. ಅವರೇಜ್ ಡಿಸ್ಟೆನ್ಸ್ 3,84,000 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಹುಡುಕ್ಲಿಕ್ಕೆ ಕಷ್ಟ ಇಲ್ಲ, ಯಾಕಂದ್ರೆ ಅಲ್ಲಿ ಮನುಷ್ಯರು ಹೋಗಿ ಇಳಿದಿದ್ದಾರೆ ಕೂಡ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೂನಿನ ಸರ್ಫೇಸ್ ಕಂಪ್ಲೀಟ್ ಡ್ರೈ, ಅದರಲ್ಲಿ ಸರ್ಫೇಸ್ ಮೇಲೆ ನೀರೇ ಇಲ್ಲ. ಆದ್ರಿಂದ ಅಲ್ಲಿ ನೀರು ಇಲ್ಲದ್ರಿಂದ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಲ್ಲಿ ವಾತಾವರಣ, ಅಲ್ಲಿ ಹೇಳುವಷ್ಟು ವಾತಾವರಣ ಇಲ್ಲ, ಉಸಿರಾಡಲಿಕ್ಕೆ ಬೇಕಾದ ವಾತಾವರಣ ಕೂಡ ಇಲ್ಲ. ಹಾಗಾಗಿ ಸದ್ಯದಲ್ಲಿ ಚಂದ್ರನ ಮೇಲೆ ಜೀವಿಗಳು ಇಲ್ಲ. ಹಾಗಾದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಜೀವಿಗಳಿಲ್ಲ ಅಂತ ಕನ್ಫರ್ಮ್. ಈಗ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗೆ ಹೋಗುದಾದ್ರೆ ಅಲ್ಲಿ ಜೀವಿಗಳಿರುವ ಸಾಧ್ಯತೆ ಇದೆಯಾ? ಬಿಕಾಸ್ ಈಗ ಒಂದು ಟ್ರೆಂಡಿಂಗ್ ಅಲ್ಲಿ ಇಟ್ಟು K218b ಅಂತ ಒಂದು ಪ್ಲಾನೆಟ್ ಸಿಕ್ಕಿದೆ, ಅದು ಕೂಡ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗೆ ಉಂಟು. ಸೊ ಅಲ್ಲಿ ಇರ್ಬೋದು ಜೀವಿಗಳು ಅಂತ ಹೇಳ್ತಾರೆ. ಸೊ ಹಾಗೆ ಬೇರೆ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗೆ ಜೀವಿಗಳು ಇರ್ಬೋದಾ ಸರ್? ಬೇರೆ ಯಾವ್ದಾದ್ರು ನಕ್ಷತ್ರ? ಸೋಲಾರ್ ಸಿಸ್ಟಮ್ ಇಂದ ಹೊರಗೆ ಅಂದ್ರೆ ಬೇರೆ ನಕ್ಷತ್ರಗಳಲ್ಲಿ ಜೀವಿಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸೂರ್ಯ ತಗೊಳ್ಳುವ, ಸೂರ್ಯನ ಒಂದು ನಕ್ಷತ್ರ. ಸೂರ್ಯನ ಸರ್ಫೇಸ್ ಟೆಂಪರೇಚರ್ 6,000 ಡಿಗ್ರಿ ಸೆಲ್ಸಿಯಸ್ ಇದೆ. ಅಂತ ಟೆಂಪರೇಚರ್ ನಲ್ಲಿ ಯಾವ ಜೀವಿಯು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ನಕ್ಷತ್ರಗಳನ್ನು ತಕೊಂಡ್ರೆ ಹೆಚ್ಚಿನ ನಕ್ಷತ್ರದ್ದು ಇದಕ್ಕಿಂತ ಹೆಚ್ಚಿದೆ ಟೆಂಪರೇಚರ್, ಕೆಲವು ಇದಕ್ಕಿಂತ ಕಡಿಮೆಯೂ ಇದೆ. ಆದರೆ ಯಾವುದೇ ಸ್ಟಾರ್ ಅಲ್ಲಿ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೀವಿಗಳು ಬದುಕಬೇಕು ಅಂತಾದ್ರೆ ಅದರ ಸುತ್ತ ಇರುವ ಗ್ರಹಗಳಲ್ಲಿ ಬದುಕಬೇಕು. ಹಾಗಾದ್ರೆ ಬೇರೆ ನಕ್ಷತ್ರಗಳ ಸುತ್ತ ಕೂಡ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಇರುವ ಹಾಗೆ ಪ್ಲಾನೆಟ್ಸ್ ಉಂಟು, ಸೊ ಇದ್ರೂ ಅದರಲ್ಲಿ ಇರ್ಬೋದು ಅಂತ ಹೇಳುದು? ಹೌದು, ಈ ಬೇರೆ ನಕ್ಷತ್ರಗಳ ಸುತ್ತ ಪ್ಲಾನೆಟ್ಸ್ ಇವೆಯಾ ಅಂತ ಹೇಳಿ ಇದರ ಹುಡುಕಾಟ ಹಲವು ವರ್ಷಗಳ ಹಿಂದೆ ಆರಂಭ ಆಯಿತು. 1992ರಲ್ಲಿ ಒಂದು ಪಲ್ಸಾರ್ನ ಸುತ್ತ ಒಂದು ಪರಿಭ್ರಮಿಸುವಂತ ಒಂದು ಪ್ಲಾನೆಟ್ ಫಸ್ಟ್ ಸಿಕ್ಕಿತು. ಅದರ ನಂತರ 1995ರಲ್ಲಿ ಒಂದು ಪೆಗಾಸಸ್ 51 ಅನ್ನುವ ಸುಮಾರು ನಮ್ಮಿಂದ 50 ಲೈಟ್ ಇಯರ್ಸ್ ದೂರ ಇರುವಂತಹ ಒಂದು ನಕ್ಷತ್ರದ ಸುತ್ತ ಒಂದು ಗ್ರಹ ಕಂಡು ಹಿಡಿದ್ರು. ಈ ತರ ಸಂಶೋಧನೆ ಮುಂದುವರಿಯುತ್ತಾ ಈಗ ಬೇರೆ ಬೇರೆ ವಿಧಾನಗಳಿಂದ ಸೈಂಟಿಸ್ಟ್ 5,800 ಗ್ರಹಗಳನ್ನು ಕಂಡು ಹಿಡಿದಿದ್ದಾರೆ. ಹಾಗಾಗಿ ಬೇರೆ ನಕ್ಷತ್ರಗಳ ಸುತ್ತ ಗ್ರಹಗಳು ಇರುವುದು ಒಂದು ಸಾಮಾನ್ಯ ವಿಷಯ ಅಂತ ಹೇಳಿ ಈಗ ಗೊತ್ತಾಗಿದೆ. ಈಗ ಸರ್, ಬೇರೆ ನಕ್ಷತ್ರ ಪುಂಜಗಳಲ್ಲಿ ಪ್ಲಾನೆಟ್ಸ್ ಇರ್ಬೋದು ಅಂತ ಹೇಳಿದ್ವಿ, ಆ ಪ್ಲಾನೆಟ್ಸ್ ಅಲ್ಲಿ ಜೀವಿಗಳು ಇರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ವಿ. ಈಗ ನಮ್ಮ ಸೈಂಟಿಸ್ಟ್ ಈಗ ಚಂದ್ರನಿಗೆ ಹೋಗಿದ್ದಾರೆ, ಸೊ ಹಾಗೆ ಆ ಪ್ಲಾನೆಟ್ಸ್ ಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್? ಅದ್ರ ಬಗ್ಗೆ ಏನಾದ್ರು ಸೈಂಟಿಸ್ಟ್ ವರ್ಕ್ ಮಾಡ್ತಿದ್ರು? ಚಂದ್ರನ ಮೇಲೆ ಮನುಷ್ಯ ಇಳಿದದಂತ ಹೇಳಿದ್ರೆ, ಚಂದ್ರ ನಮ್ಗೆ ಅತಿ ಹತ್ತಿರದಲ್ಲಿರುವ ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಥವಾ ಆಕಾಶಕಾಯ, ಯಾಕಂದ್ರೆ ಅದು ನಮ್ಮ ಭೂಮಿಯ ಉಪಗ್ರಹ. ಆದರೆ ಈಗ ನಮ್ಮ ಸೌರವ್ಯೂಹದಲ್ಲಿ ಯಾವುದೇ ಗ್ರಹದಲ್ಲಿ ಜೀವಿಗಳಿರುವ ಸಾಧ್ಯತೆ ಈಗ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಸೌರವ್ಯೂಹದಿಂದ ಹೊರಗೆ ಅಂದ್ರೆ ಬೇರೆ ನಕ್ಷತ್ರ ಲೋಕಕ್ಕೆ ಹೋಗುದಂತ ಹೇಳಿದ್ರೆ ಸುಲಭದ ಮಾತಲ್ಲ. ಯಾಕಂದ್ರೆ ಅದು ಅದರ ದೂರ ಅಗಾಧವಾದಂತ ದೂರ. ನಕ್ಷತ್ರಗಳು ಎಷ್ಟು ದೂರ ಇವೆ ಅಂದ್ರೆ ಕಿಲೋಮೀಟರ್ನಲ್ಲಿ ಅದನ್ನು ಮೆಜರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಲೈಟ್ ಇಯರ್ ಅಥವಾ ಜ್ಯೋತಿರ್ವರ್ಷ ಅಂತ ಉಪಯೋಗಿಸಬೇಕಾಗ್ತದೆ. ಒಂದು ಲೈಟ್ ಇಯರ್ ಅಥವಾ ಜ್ಯೋತಿರ್ವರ್ಷ ಅಂತ ಹೇಳಿದ್ರೆ ಲೈಟ್ ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗ್ತದೆ ಅಂತ. ಅಂದ್ರೆ ಲೈಟಿನ ಸ್ಪೀಡ್ ಸಾಧಾರಣದಲ್ಲ, 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗ್ತದೆ. ಅಂತ ಲೈಟ್ ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗ್ತದೆ, ಅದು ಒಂದು ಲೈಟ್ ಇಯರ್. ಅದು ಅರ್ಥ ಆಗ್ಬೇಕಾದ್ರೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನೀವು ಹೇಳಿದಾಗೆ ಒಂದು ಬೇರೆ ನಕ್ಷತ್ರ ಲೋಕಕ್ಕೆ ನಾವು ಹೋಗ್ಬೇಕು ಅಂತ ತಕೊಂಡು ಒಂದು ಸ್ಪೇಸ್ ಶಿಪ್ ಅಲ್ಲಿ ಕೂತು ಸೆಕೆಂಡಿಗೆ 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ, ಸೆಕೆಂಡಿಗೆ 30 ಕಿಲೋಮೀಟರ್ ಅಂದ್ರೆ ಗಂಟೆಗೆ 1,08,000 ಕಿಲೋಮೀಟರ್ ಆಗ್ತದೆ. ಸಾಧಾರಣದ ಸ್ಪೀಡ್ ಅಲ್ಲ. ಆ ಸ್ಪೀಡ್ನಲ್ಲಿ ಎಲ್ಲಿಯೂ ನಿಲ್ಲದೆ ಹೋದ್ರೆ ಒಂದು ಲೈಟ್ ಇಯರ್ ಅಥವಾ ಜ್ಯೋತಿರ್ವರ್ಷ ದೂರ ಹೋಗ್ಬೇಕಾದ್ರೆ 10,000 ವರ್ಷ ಬೇಕು.
ಹಾಗಿದ್ರೆ ನಮಗೆ ಬೇರೆ ನಕ್ಷತ್ರ ಲೋಕಕ್ಕೆ ಹೋಗ್ಲಿಕ್ಕೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಇದು ಒಂದು ಲೈಟ್ ಇಯರ್, ಆದ್ರೆ ನಮಗೆ ಅತಿ ಹತ್ತಿರದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟುರಿ ಇರುವುದು 4.2 ಜ್ಯೋತಿರ್ವರ್ಷ ದೂರ. ಅಂದ್ರೆ ಅಲ್ಲಿ ಹೋಗ್ಬೇಕಾದ್ರೆ 42,000 ವರ್ಷ ಬೇಕು. ಅಂದ್ರೆ ಅಷ್ಟು ದೂರ ನಮಗೆ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟು ವರ್ಷ ಬೇಕು. ಹಾಗಾಗಿ ಬೇರೆ ನಕ್ಷತ್ರ ಲೋಕಕ್ಕೆ ನಾವು ಅಸ್ಟ್ರಾನಮರ್ಸ್ ಅನ್ನು ಕಳಿಸುವುದು ಅಥವಾ ನಮಗೆ ಹೋಗುವುದು ಅದು ಸದ್ಯಕ್ಕೆ ಸಾಧ್ಯ ಇಲ್ಲ. ಬೇರೆ ಹೇಗೆ ಸರ್ ಅದನ್ನೆಲ್ಲ ಫೈಂಡ್ ಮಾಡುದು? ಅದಕ್ಕೆ ಬೇರೆ ಉಪಾಯ ವಿಜ್ಞಾನಿಗಳು ಮಾಡಿದ್ದಾರೆ. ಮನುಷ್ಯರನ್ನು ಕಳಿಸುವ ಬದಲು ಸ್ಪೇಸ್ ಪ್ರೋಬ್ಸ್ ಅನ್ನು ಈಗಾಗಲೇ ಕಳಿಸಿದ್ದಾರೆ. 1971ರಲ್ಲಿ ಅಮೆರಿಕದಿಂದ ಒಂದು ಪಯೋನಿಯರ್ 10 ಅಂತ ಹೇಳಿ ಒಂದು ಸ್ಪೇಸ್ ಪ್ರೋಬ್ ಕಳಿಸಿದ್ರು. ಅದು ನಮ್ಮ ಸೌರ ಮಂಡಲ ದಾಟಿಕೊಂಡು ಬೇರೆ ನಕ್ಷತ್ರ ಲೋಕದ ಹತ್ರ ಈಗ ಹೋಗ್ತಾ ಇದೆ, ಇನ್ನೂ ಪ್ರಯಾಣ ಮಾಡ್ತಾ ಇದೆ. ನಮ್ಮ ಇಲ್ಲಿಂದ ಸೌರ ವ್ಯೂಹದಿಂದ ಹೊರಗೆ ಹೋದ ಮೊದಲ ಸ್ಪೇಸ್ ಪ್ರೋಬ್ ಅದು ಮಾನವ ನಿರ್ಮಿತ ಸ್ಪೇಸ್ ಪ್ರೋಬ್. ಅದರ ನಂತರ ಪಯೋನಿಯರ್ 11 ಕೂಡ ಅದೇ ತರದ್ದು ಇನ್ನೊಂದು ದಿಕ್ಕಿಗೆ ಕಳಿಸಿದ್ದಾರೆ. ಅದು ಏನಂದ್ರೆ ನಿರಂತರ ಪ್ರಯಾಣ ಮಾಡ್ತಾ ಇದೆ. ಎಷ್ಟೋ ಸಾವಿರ ವರ್ಷಗಳ ನಂತರ ಅದು ಯಾವುದಾದ್ರೂ ನಕ್ಷತ್ರ ಲೋಕಕ್ಕೆ ಹೋಗಿ ಅಲ್ಲಿಯ ಯಾವುದಾದ್ರೂ ಒಂದು ಗ್ರಹದ ಮೇಲೆ ಬೀಳಬಹುದು. ಅದು ಬಿದ್ದರೆ ಅಲ್ಲಿ ಎಲ್ಲಿಯಾದರೂ ಬೈ ಚಾನ್ಸ್ ಒಳ್ಳೆ ಅಂದ್ರೆ ಮುಂದುವರಿದ ಬುದ್ಧಿವಂತ ಜೀವಿಗಳು ಯಾವುದಾದ್ರೂ ಇದ್ರೆ ನಮ್ಮ ಹಾಗೆ ಅವರಿಗೆ ಕುತೂಹಲ ಇರ್ತದೆ, ಏನು ಬಿದ್ದಿದೆ ಅಂತ ನೋಡ್ಲಿಕ್ಕೆ ಬರ್ತಾರೆ. ಆಗ ಅವರಿಗೆ ಇದು ಏನಂತ ಗೊತ್ತಾಗಬೇಕು. ಗೊತ್ತಾಗ್ಲಿಕ್ಕೆ ಅವರಿಗೆ ಏನು ಹೇಗೆ ತಿಳಿಸುವುದು? ಇಂಗ್ಲಿಷ್ನಲ್ಲಿ ಬರೆದ್ರೆ ಅಥವಾ ಕನ್ನಡದಲ್ಲಿ ಬರೆದ್ರೆ ಅವರಿಗೆ ಅರ್ಥ ಆಗುದಿಲ್ಲ. ಅವರ ಭಾಷೆ ಯಾವುದಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಏನಂದ್ರೆ ಕೆಲವು ರೀತಿಯಲ್ಲಿ ಸೌಜ್ಞೆಗಳು ಅಂದ್ರೆ ಪಿಕ್ಚರ್ಸ್ ಮತ್ತೆ ಕೆಲವು ಸಿಂಬಲ್ಸ್ ಬಿಡಿಸಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದರ ಒಳಗೊಂದು ಪ್ಲೇಟ್ ಇಟ್ಟಿದ್ದಾರೆ. ಅದು ಅಂದ್ರೆ ಸಾವಿರಾರು ವರ್ಷ ಹೋದ್ರೂ ಹಾಳಾಗದೇ ಇರುವಂತ ಮೆಟೀರಿಯಲ್ ಉಪಯೋಗಿಸಿ ಅದನ್ನು ಇಟ್ಟಿದ್ದಾರೆ. ಒಂದು ವೇಳೆ ಬುದ್ಧಿಜೀವಿಗಳು ಅದನ್ನು ನೋಡಿದರೆ ಅದರಲ್ಲಿ ಏನು ನಾವು ಸಿಗ್ನಲ್ಸ್ ಹಾಕಿದ್ದೇವೆ ಅದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಅವರು ನಮಗೆ ರಿಪ್ಲೈ ಕೊಡಬಹುದು. ಎಷ್ಟೋ ಸಾವಿರ ವರ್ಷದ ನಂತರ ರಿಪ್ಲೈ ಬರ್ಬಹುದು. ಹಾಗೆ ವಾಯೇಜರ್ 1 ಮತ್ತು ವಾಯೇಜರ್ 2 ಕೂಡ ಕಳಿಸಿದ್ದಾರೆ 1977ರಲ್ಲಿ. ಅದು ಕೂಡ ಈಗ ಪ್ರಯಾಣ ಮಾಡ್ತಾ ಇದೆ. ವಾಯೇಜರ್ 1 ಮತ್ತೆ 2 ಎರಡು ಕೂಡ ಈಗ ಸಂಪರ್ಕದಲ್ಲಿ ಕೂಡ ಇದೆ. ನಾಸಾ ಸೈಂಟಿಸ್ಟ್ ಇದ್ದು ಬಹಳ ಸ್ಪೀಡಲ್ಲಿ ಹೋಗ್ತಾ ಇದೆ. ಅದು ಕೂಡ ಎಷ್ಟೋ ಸಾವಿರ ವರ್ಷದ ನಂತರ ಯಾವುದಾದ್ರೂ ನಕ್ಷತ್ರ ಲೋಕ ತಲುಪಬಹುದು. ಆದ್ರೆ ಇದರ ರಿಪ್ಲೈ ಬರಬೇಕಾದ್ರೆ ನಾವು ಸಾವಿರಾರು ವರ್ಷ ಕಾಯಬೇಕು. ಈಗ 1,00,000 ವರ್ಷ ಬೇಕು, 1,000 ವರ್ಷ ಬೇಕಂತಂದ್ರೆ ಅಷ್ಟು ವರ್ಷ ನಾವು ಬದುಕಿರುದಿಲ್ಲ, ಅಥವಾ ಈಗ ಇರುವ ಸೈಂಟಿಸ್ಟ್ ಕೂಡ ಬದುಕಿರಿಲ್ಲ. ಸೊ ಅದಕ್ಕಿಂತ ಬೇಗ ರೀಚ್ ಆಗ್ಬೇಕು, ಬೇಗ ಇನ್ಫಾರ್ಮೇಶನ್ ತಗೊಳ್ಬೇಕು ಅಂತಾದ್ರೆ ಏನಾದ್ರು ಬೇರೆ ಐಡಿಯಾಸ್ ಇದೆಯಾ ಸರ್? ಸರಿ, ಬೇರೆ ಐಡಿಯಾಸ್ ಕೂಡ ಇದೆ. ಇದು ಸಾಧ್ಯ ಇಲ್ಲ ಅಂತ ಸೈಂಟಿಸ್ಟ್ ಏನು ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ಇದು ಸ್ವಲ್ಪ ಸ್ಪೀಡ್ ಅಲ್ಲಿ ನಮಗೆ ರಿಪ್ಲೈ ಬರಲಿಕ್ಕೆ ಇನ್ನೊಂದು ವಿಧಾನ ಉಪಯೋಗಿಸ್ತಾ ಇದ್ದಾರೆ. ಅದೇ ರೇಡಿಯೋ ವೇವ್ಸ್. ಅಂದ್ರೆ ರೇಡಿಯೋ ತರಂಗಗಳನ್ನು ಉಪಯೋಗಿಸಿ ರೇಡಿಯೋ ಟೆಲಿಸ್ಕೋಪ್ ಮೂಲಕ ಬೇರೆ ಬೇರೆ ದಿಕ್ಕಿನಲ್ಲಿ ರೇಡಿಯೋ ಸಿಗ್ನಲ್ಸ್ ಕಳಿಸ್ತಾ ಇದ್ದಾರೆ. ಯಾವುದಾದ್ರೂ ಬುದ್ಧಿಜೀವಿಗಳು ದೂರದಲ್ಲಿ ಇದ್ದವರು ಈ ಸಿಗ್ನಲ್ಸ್ ರಿಸೀವ್ ಮಾಡಿದರೆ, ನಾವು ಕಳಿಸಿದ ಸಿಗ್ನಲ್ಸ್ ಅರ್ಥ ಮಾಡಿಕೊಂಡ್ರೆ, ಅವರಿಗೆ ಅದಕ್ಕೆ ರಿಪ್ಲೈ ಕೊಡಬೇಕು ಅಂತ ಮನಸ್ಸಾದರೆ ಅವರು ರಿಪ್ಲೈ ಕೊಟ್ಟರೆ ನಮಗೆ ಸಿಗ್ತದೆ. ಇದನ್ನು 1959ರಲ್ಲಿ ಆರಂಭ ಮಾಡಿದ್ದಾರೆ. ರೇಡಿಯೋ ಸಿಗ್ನಲ್ಸ್ ಹೋಗ್ತಾ ಇದೆ ಬೇರೆ ಬೇರೆ ದಿಕ್ಕುಗಳಿಗೆ. ಅದು ನಮ್ಮ ಭೂಮಿಯಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಸೈಂಟಿಸ್ಟ್ ಇದ್ದು ಗ್ರೂಪ್ಸ್ ಇದೆ. ಇದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ, ಇಂಡಿಯಾದಲ್ಲಿ ಕೂಡ ಇದೆ. ಅವರು ಕಳಿಸ್ತಾ ಇದ್ದಾರೆ. ಅದು ಇಷ್ಟರವರೆಗೆ ಮಾತ್ರ ಯಾವುದೇ ರಿಪ್ಲೈ ಬಂದಿಲ್ಲ. ಆ ರಿಪ್ಲೈಗಾಗಿ ಕಾಯ್ತಾ ಇದ್ದಾರೆ. ಆದರೆ ಇದು ಕೂಡ ಬೇಗ ಬರಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ನಕ್ಷತ್ರಗಳು ತುಂಬಾ ದೂರ ಇವೆ. ಉದಾಹರಣೆಗೆ ಒಂದು 50 ಜ್ಯೋತಿರ್ವರ್ಷ ದೂರದಲ್ಲಿರುವ ಒಂದು ನಕ್ಷತ್ರ ಲೋಕದಲ್ಲಿ ಬುದ್ಧಿವಂತ ಜೀವಿಗಳು ಇದ್ದಾರೆ ಅಂತ ತಿಳ್ಕೊಳ್ಳುವ. ಇಲ್ಲಿಂದ ನಾವು ರೇಡಿಯೋ ವೇವ್ಸ್ ಕಳಿಸಿದ್ರೆ ಅದು ಲೈಟಿನ ಸ್ಪೀಡ್ ನಲ್ಲಿ ಹೋಗ್ತದೆ. ಅಲ್ಲಿ ಹೋಗ್ಲಿಕ್ಕೆ 50 ವರ್ಷ ಬೇಕು. ಅವರು ಕೂಡಲೇ ರಿಪ್ಲೈ ಕೊಟ್ಟರು ನಮಗೆ ಮತ್ತೆ ಬರಲಿಕ್ಕೆ ಮತ್ತೆ 50 ವರ್ಷ ಬೇಕು. ಅಂದ್ರೆ ನಾವು 100 ವರ್ಷ ಕಾಯ್ಬೇಕಾಗ್ತದೆ. ಅದಕ್ಕಿಂತ ಹತ್ತಿರ ಇದ್ರೆ ಬೇಗ ಬರ್ಬೋದು, ಅದಕ್ಕಿಂತ ದೂರ ಇದ್ರೆ ಮತ್ತು ಹೆಚ್ಚು ವರ್ಷ ಕಾಯ್ಬೇಕಾಗ್ತದೆ. ಆದ್ರಿಂದ ಈ ಸಂಶೋಧನೆ ಅಂತ ಹೇಳಿದ್ರೆ ಕೂಡಲೇ ಆಗುವಂಥದ್ದಲ್ಲ. ಆದ್ರೆ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಫೈನ್ ಮಾರ್ನಿಂಗ್ ನಾವು ರಿಪ್ಲೈ ರಿಸೀವ್ ಮಾಡಬಹುದು. ಅದು ರಿಪ್ಲೈ ರಿಸೀವ್ ಅದಕ್ಕಾಗಿ ಕಾಯ್ತಾ ಇದ್ದಾರೆ ಸೈಂಟಿಸ್ಟ್. ಹಾಗೆ ಯಾವುದಾದ್ರೂ ಒಂದು ದಿನ ನಮಗೆ ಜೀವಿಗಳಿಂದ ಸಂದೇಶ ಬರಬಹುದು ಅಂತ ಹೇಳಿ ಒಂದು ಹೋಪ್ಸ್ ಇದೆ. ಈಗ ಜೀವಿಗಳು ಅಡ್ವಾನ್ಸ್ ಆಗಿದ್ದಾವೆ ಅಂತಂದ್ರು, ಇನ್ ಕೇಸ್ ಜೀವಿಗಳು ಇದ್ರೆ ಬೇರೆ ಅಡ್ವಾನ್ಸ್ಡ್ ಆಗಿದ್ರೆ ನಮ್ಗಿಂತ, ನಾವೀಗ ಏನು ಅವುಗಳನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ.
ನಮ್ಗೆ ಅವ್ರು ಸಿಗ್ತಿಲ್ಲ, ಬಿಕಾಸ್ ನಾವು ಅಷ್ಟೊಂದು ಅಡ್ವಾನ್ಸ್ ಆಗಿಲ್ಲ. ಅವ್ರು ನಮ್ಗಿಂತ ಅಡ್ವಾನ್ಸ್ಡ್ ಆಗಿ ಇದ್ದಾರೆ ಅಂತ. ಹೌದು. ಅವ್ರು ಯಾಕೆ ಸರ್ ನಮ್ಮನ್ನು ಹುಡುಕ್ತಿಲ್ಲ? ಅವರು ಕೂಡ ನಮ್ಮನ್ನ ಹುಡುಕ್ತಿರ್ಬೋದಲ್ವ ಸರ್? ಅವರು ನಮ್ಮನ್ನು ಹುಡುಕ್ತಾ ಇರಬಹುದು. ಈ ಅಗಾಧವಾದಂತ ದೂರದಿಂದಾಗಿ ಅವರಿಗೂ ಕೂಡ ಈ ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾಗಿ ನಮ್ಮನ್ನು ರೀಚ್ ಮಾಡಲಿಕ್ಕೆ ಆಗದೇ ಇರಬಹುದು. ಅಥವಾ ಈಗ ನಮಗಿಂತ ಸೈನ್ಸಲ್ಲಿ ತುಂಬ ಅಡ್ವಾನ್ಸ್ ಆಗಿದ್ದವರು ಅವರು ಬೇರೆ ಯಾವುದಾದ್ರೂ ಮೆಥಡ್, ಅಂದರೆ ನಮಗೆ ನಮ್ಮ ಜ್ಞಾನದಲ್ಲಿ ಈಗ ಏನಂದರೆ ಲೈಟಿಗಿಂತ ಹೆಚ್ಚು ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದೆ. ಅಂದರೆ ಐನ್ಸ್ಟೀನ್ನ ಸಾಪೇಕ್ಷ ಸಿದ್ಧಾಂತದ ಪ್ರಕಾರ, ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಲೈಟ್ ಸ್ಪೀಡೇ ಮ್ಯಾಕ್ಸಿಮಮ್ ಸ್ಪೀಡ್. ಆದರೆ ಅಲ್ಲಿ ಬೇರೆ ಲೋಕದಲ್ಲಿ ವಿಜ್ಞಾನ ಮುಂದುವರಿದು ಅವರು ಬೇರೆ ಏನಾದರೂ ಟೆಕ್ನಾಲಜಿ ಡೆವಲಪ್ ಮಾಡಿ ಅದಕ್ಕಿಂತ ಹೆಚ್ಚು ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಏನಾದರೂ ಕಂಡು ಹಿಡಿದಿದ್ದಾರ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ಲೈಟಿನ ಸ್ಪೀಡಿಗೆ ಹತ್ತಿರದ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡಿದರೂ ಕೂಡ ಏನಾದರೂ ಮಾಡಲಿಕ್ಕೆ ಆಗಬಹುದು. ಆದರೆ ಅವರ ಸೈನ್ಸ್ ಎಷ್ಟೇ ಅಡ್ವಾನ್ಸ್ ಆಗಿದೆ ನಮಗೆ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲ ನಾವು ಕಾದು ನೋಡಬೇಕು. ಸರ್, ಈಗ ಚಾರಿಯಟ್ಸ್ ಆಫ್ ಗಾಡ್ಸ್ ಅನ್ನೋ ಒಂದು ಬುಕ್ ಅಲ್ಲಿ ನಮ್ಮನ್ನ ಹ್ಯೂಮನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದೆ ಏಲಿಯನ್ಸ್, ನಮ್ಗೆ ಗಾಡ್ ಅನ್ನೋದು ಬೇರೆ ಇಲ್ಲ, ಏಲಿಯನ್ಸೇ ನಮ್ಗೆ ಗಾಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಸ್ ಇಟ್ ಟ್ರೂ ಆರ್ ಫಾಲ್ಸ್?